ನಾವೆಲ್ಲ ಇತಿಹಾಸ ಪುಟಕ್ಕೆ ಮತ್ತೆ ಕಾಲಿಡ್ತಾ ಇದ್ದೇವೆ. ಲಾಲ್ಬಾಗ್ ಕೇವಲ ಒಂದು ಉದ್ಯಾನವನ ಅಲ್ಲ, ಇದೊಂದು ಇತಿಹಾಸ. ಈ ವರ್ಷ ನಾವು ಗಂಗಾ ಸಾಮ್ರಾಜ್ಯರನ್ನ ಥೀಮ್ ಇಟ್ಕೊಂಡು ನಮ್ಮ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ. ವಿಶೇಷವಾಗಿ ದಕ್ಷಿಣ ಭಾರತ ಗಂಗಾ ಸಾಮ್ರಾಜ್ಯದಲ್ಲಿ ಕೃಷಿಕರು, ರೈತರು ಮಾಡಿದಂಥ ಇತಿಹಾಸವನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಈ ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಂಡಿದೆ. ನಾಡಿನ ಎಲ್ಲ ಜನತೆಗೆ ಈ ವರ್ಷದ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ನಾನೆಲ್ಲರೂ ಕೂಡ ಈ ಪುಷ್ಪ ಪ್ರದರ್ಶನವನ್ನು ನೋಡಿ ಬಹಳ ಸಂತೋಷ ಪಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಯುವಕರು, ಹೆಣ್ಮಕ್ಳು, ಹಿರಿಯರು ಎಲ್ಲರೂ ಕೂಡ ಬಂದು ಈ ಅವಕಾಶವನ್ನು ಯಾರು ಕೂಡ ಕಳ್ಕೊಳ್ಬಾರದು. ಕಾವೇರಿ ತೀರದಲ್ಲಿ ಈ ಸಾಮ್ರಾಜ್ಯ ಶೋಲ್ಡರ್ ಕಾಲದಿಂದ ಹಿಡಿದು ಬೇಕಾದಷ್ಟು ಹೋರಾಟಗಳನ್ನು ನಡೆದಿದ್ದನ್ನೆಲ್ಲ ಇವತ್ತು ಇಲ್ಲಿ ಬಹಳ ಇತಿಹಾಸವನ್ನು ತೆಗೆದುಕೊಂಡು ಜನರಿಗೆ ತಿಳಿಸಿದೆ. ಗಂಗರು ಆವತ್ತಿನ ಕಾಲದಲ್ಲಿ ಕಟ್ಟಂತ ಕೆರೆಗಳು ಇವತ್ತು ಶಾಶ್ವತವಾಗಿ ಇವತ್ತು ಉಳಿದಿವೆ. ಸೊ ನಮ್ಮ ಕಷ್ಟಕಾಲದಲ್ಲೂ ಕೂಡ ಆ ಕೆರೆಗಳು ರೈತರ ರಕ್ಷಣೆಗೆ ಬಂದಿದೆ. ಇವತ್ತು ತಮಗೆ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡೋದು, ಬಹಳ ಜನ ಇತಿಹಾಸವನ್ನು ಸೃಷ್ಟಿ ಮಾಡ್ತಾರೆ, ಆದರೆ ಗಂಗರ ಇತಿಹಾಸ ಸಮಾನತೆ ಮತ್ತು ಕೃಷಿಕರ ಬದುಕು. ಅನೇಕ ಹೋರಾಟಗಳು ಕೂಡ ನಡೆದಿರೋದು ತಾವೆಲ್ಲ ಗಮನಿಸಿದ್ದೀರಿ. ಇದು ನಮ್ಮ ಸಂಸ್ಕೃತಿ ಬಹಳ ಬಿಂಬಿಸುವಂತ ಒಂದು ಪ್ರದರ್ಶನ ಇದೆ. ಗಂಗರ ಕಾಲದಲ್ಲೂ ಕೂಡ ಸಂಸ್ಕೃತಿಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟದ್ದು ನಾವೆಲ್ಲ ಇಲ್ಲಿ ಗಮನಿಸಿದ್ದೇವೆ. ಇದು ನಮ್ಮ ಸಂಸ್ಕೃತಿಯ ಸಂಭ್ರಮ, ರೈತರ ಬದುಕಿನ ಸಂಭ್ರಮ ಮತ್ತು ಕಲೆಗೆ, ಕಲಾ ಅಭಿಮಾನಕ್ಕೆ ಏನು ಇವತ್ತು ಉತ್ತಮವಾದಂಥ ನಮ್ಮ ಸಂಸ್ಕೃತಿ ಇದೆ, ಅದನ್ನು ಪ್ರತಿಯೊಂದು ಇತಿಹಾಸದಲ್ಲೂ ಕೂಡ ಪ್ರತಿಬಿಂಬಿಸ್ತಾ ಇದೆ. ಸೊ ಲಾಲ್ಬಾಗ್ ಯಾವತ್ತೂ ಕೂಡ ಜಾತ್ಯತೀತ ಪರಂಪರೆ. ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದ್ರು. ಹೈದರ್ ಅಲಿ ಅವರು ಈ ಲಾಲ್ಬಾಗ್ಗೆ ಅಡಿಪಾಯ ಹಾಕಿದ್ದು ಇತಿಹಾಸ ಇದೆ. ಬ್ರಿಟಿಷರು ಕೂಡ ಅಭಿವೃದ್ಧಿ ಮಾಡಿದ್ದಾರೆ. ಸೊ ನಾವು ಅದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ನಾನು ಬೆಂಗಳೂರು ನಗರದಲ್ಲಿ ಇನ್ನ 3 ಇಂಥ ಉದ್ಯಾನವನವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ. ನಾನು ನಮ್ಮ ಮಿಲಿಟರಿ ಲ್ಯಾಂಡ್ ಒಂದು ಭಾಗದಲ್ಲಿದೆ, ಅದು ಕೂಡ ಈಗ ನಾನು ಮಿಲಿಟರಿ ಲ್ಯಾಂಡನ್ನು ನಮಗೆ ವಹಿಸಿ ನಾವು ಅದನ್ನು ನಿಮ್ಮೇ ವಶದಲ್ಲೇ ಇರ್ತದೆ. ಆದರೆ ನಾವು ಇಂಥ ಒಂದು ಹೊಸ ಕಬ್ಬನ್ ಪಾರ್ಕು, ಲಾಲ್ಬಾಗು ಇಂಥ ಒಂದು ಭವ್ಯವಾದಂಥ ಇನ್ನು 3 ಕಡೆ ಮಾಡಬೇಕು ಅಂತ ಹೇಳಿ ಅವರಿಗೆ ನಾನು ಮನವಿ ಮಾಡಿದ್ದೇನೆ. ಒಂದು ಜಾಗ ಕೂಡ ನಾನು ಈಗಾಗಲೇ ಪತ್ರವನ್ನು ಬರೆದಿದ್ದೇನೆ. ಸದ್ಯದಲ್ಲೇ ನಾನು ನಮ್ಮ ರಕ್ಷಣಾ ಸಚಿವರನ್ನ ಭೇಟಿ ಮಾಡ್ತಾ ಇದ್ದೇನೆ. ವಾರಣಾಸಿಯಲ್ಲಿ ಈಗಾಗಲೇ ಡಿಫೆನ್ಸ್ ಲ್ಯಾಂಡ್ನ ತೆಗೆದುಕೊಂಡು ಆದೇಶ ಆಗಿರೋದು ದಾಖಲೆ ಕೂಡ ನಮ್ಮ ಅಧಿಕಾರಿಗಳು ನನಗೆ ತಲುಪಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅದಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ. ಅರಣ್ಯ ಇಲಾಖೆ ಸಂಬಂಧಪಟ್ಟಂತ ಕೆಲವು ಜಾಗವನ್ನು 3 ಜಾಗವನ್ನು ಈಗಾಗಲೇ ಅರಣ್ಯ ಇಲಾಖೆಯವರ ಹತ್ರ ಮಾತಾಡಿದ್ದೀನಿ.
ಅಲ್ಲೂ ಕೂಡ ಪಾರ್ಕ್ ಮಾಡಲಿಕ್ಕೆ ನಮ್ಮ ಕಾರ್ಪೊರೇಷನ್ನು BDA ಮತ್ತು ನಮ್ಮ ತೋಟಗಾರಿಕೆ ಇಲಾಖೆ ಎಲ್ಲರಿಗೂ ಜವಾಬ್ದಾರಿಯನ್ನು ವಹಿಸಿ ಈ ನಮ್ಮ ಕಾಲದಲ್ಲಿ ಹೊಸ ಇನ್ನ ಒಂದು 3-4 ಪಾರ್ಕ್ ಮಾಡಬೇಕು, ಇಂಥ ದೊಡ್ಡ ದೊಡ್ಡ ಪಾರ್ಕ್ ಮಾಡಬೇಕು ಅಂತ ಹೇಳಿ ನನ್ನ ಕಾರ್ಯಕ್ರಮವನ್ನು ನಾನು ರೂಪಿಸ್ತಾ ಇದ್ದೇನೆ. ಇದು ನಾನು ತಮಗೆ ತಿಳಿಸಬೇಕು ಅಂತೇಳಿ ಬಹಳ ಸಂತೋಷದಿಂದ ಬಂದು ಈ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೇನೆ. ಬಹುಶಃ ಆದಷ್ಟು ಜಲ್ದಿ ಎಲ್ಲ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳನ್ನ ಕರೆಸಿ ಇದಕ್ಕೆ ಯಾವ್ಯಾವ ರೀತಿ ರೂಪರೇಷೆಯನ್ನು ಕೊಡಬೇಕು, ನಮ್ಮ ಅರಣ್ಯ ಇಲಾಖೆಯಲ್ಲಿ ಇದ್ದಂಥ ಬೆಂಗಳೂರಿನ ಒಳಗಡೆ ಇರುವಂಥ ಜಾಗಗಳನ್ನ ಸಾರ್ವಜನಿಕರ ಬದುಕಿಗೆ ಅವರ ಹೆಸರನ್ನ ಕಾಪಾಡಲಿಕ್ಕೆ ಮಾಡಬೇಕು ಅನ್ನೋದು ಒಂದು ತೀರ್ಮಾನವನ್ನು ಮಾಡಿದ್ದೇನೆ. ಇನ್ನೊಂದು ಆಗಸ್ಟ್ 15ನೇ ತಾರೀಕು ಇಡೀ ರಾಜ್ಯದಲ್ಲೇ ಒಂದು ಹೊಸ ನೂತನವಾಗಿ ಹೆಸರನ್ನ ಯಾವ ರೀತಿ ಬೆಳೆಸಿ ಪ್ರತಿಯೊಬ್ಬರ ರೈತರ ಬದುಕನ್ನ ಹೆಸರನ್ನ ಯಾವ ರೀತಿ ಕಾಪಾಡಬೇಕು ಅಂತೇಳಿ ರೈತರಿಗೂ ಸರ್ಕಾರಕ್ಕೂ ಕೂಡ ಒಂದು ಪಾಲ್ದಾರಿಕೆಯ ಕಾರ್ಯಕ್ರಮವನ್ನು ಕೂಡ ನಾನು ರೂಪಿಸ್ತಾ ಇದ್ದೇನೆ. 15ನೇ ತಾರೀಕು ಆಗಸ್ಟ್ 15ನೇ ತಾರೀಕು ನಿಮ್ಮೆಲ್ಲರೂ ಕೂಡ ಗಮನಿಸ್ತೇ ಅದ ವಿಚಾರವನ್ನು ನಾನು ತಿಳಿಸ್ತೇನೆ. ಸೊ 100 ದಿನ ಕಾರ್ಯಕ್ರಮ ಕೂಡ ಈಗಾಗಲೇ ಸಿದ್ಧತೆ ಆಗಿದೆ. ಅನೇಕ ಎಲ್ಲ ರಂಗದಲ್ಲೂ ಕೂಡ ಯಾವ ರೀತಿ ರೈತರ ಬದುಕಿಗೆ ಶಕ್ತಿಯನ್ನು ತುಂಬಬೇಕು ಆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ನಾವು ಕೂಡ ನನ್ನ ಮಾಧ್ಯಮ ಸ್ನೇಹಿತರು ನಾಗರಿಕರಿಗೆ ಈ ಒಂದು ಫಲ ಇಲ್ಲ, ಇಲ್ಲಿ ಬರೀ ಪುಷ್ಪ ಇದೆ, ಆ ಪುಷ್ಪ ಪ್ರದರ್ಶನಕ್ಕೆ ಭಾಗವಹಿಸಬೇಕು, ನೋಡಬೇಕು, ಆನಂದ ಪಡಬೇಕು. ನಮ್ಮೆಲ್ಲ ಅಧಿಕಾರಿಗಳು, ನನ್ನ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಸೇರಿ ಯಾವ ರೀತಿ ಅವರ ಪ್ರಯತ್ನವನ್ನು ಮಾಡಿದ್ದಾರೆ, ಚಿತ್ರಗಳನ್ನು ಬಿಡಿಸಿದ್ದಾರೆ, ಇತಿಹಾಸವನ್ನು ತೋರಿಸಿದ್ದಾರೆ, ಅದೆಲ್ಲ ಮತ್ತೆ ಇತಿಹಾಸಕ್ಕೆ ಹೋಗಬೇಕು. ಸೊ ಈ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಬಹಳ ಅವಶ್ಯಕತೆ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆ ಅತ್ಯಂತ ಗೌರವದಿಂದ ಹೆಮ್ಮೆಯಿಂದ ಗರ್ವದಿಂದ ಈ ಬಾರಿಯ ಫಲಪುಷ್ಪ ಪ್ರದರ್ಶನ ಸ್ವಾತಂತ್ರ್ಯೋತ್ಸವದ ಶ್ರೀ ಗಂಗ ಸಾಮ್ರಾಜ್ಯ ಕರ್ನಾಟಕದ ಮೊದಲ ರಾಜಮನೆತನಗಳಲ್ಲೊಂದಾದ ಗಂಗರ ವಿಷಯಾಧಾರಿತ 220ನೇ ಫಲಪುಷ್ಪ ಪ್ರದರ್ಶನ ಇದಾಗಿದ್ದು ಒಂದು ಅವರ ಆಗಮನಕ್ಕೆ ಅತ್ಯಂತ ಗೌರವದಿಂದ ಸ್ವಾಗತವನ್ನು ವಹಿಸ್ತಾ ಇರುವ ಪೊಲೀಸ್ ಬ್ಯಾಂಡ್ನ ಮೂಲಕ ಸ್ವಾಗತ. ಇದು ಈ ಒಂದು ವಿಶೇಷವಾಗಿ ಮಾಡೋದಕ್ಕೆ ಸನ್ಮಾನ್ಯ ಶ್ರೀ ಶಿವಕುಮಾರ್ ಮೊದಲ ಫಲಪುಷ್ಪ ಪ್ರದರ್ಶನ ಇದಾಗಿದ್ದು ಅವರ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಸರ್ಕಾರದ ಕಾರ್ಯದರ್ಶಿ ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ ಶ್ರೀ ಗಿರೀಶ್ ಅವರ ಜೊತೆ ಇದ್ದಾರೆ. ಹಾಗೆ ತೋಟಗಾರಿಕೆ ಇಲಾಖೆ ನಿರ್ದೇಶಕರಾದ ಶ್ರೀ ಮೈತ್ರಿ ಅವರು ಜೊತೆಗಿದ್ದಾರೆ. ಹಾಗೆ ತೋಟಗಾರಿಕೆ ಜೊತೆಗಿದ್ದಾರೆ. ವಿಶೇಷ ಅನಿಸುತ್ತೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಇದೀಗ ಗಂಗರಸರ ರಾಜರ ಮನೆತನದ ಅಧಿದೇವ ಸೂರ್ಯ ದೇವನಿಗೆ ಪುಷ್ಪ ನಮನವನ್ನು ಮಾಡುವ ಮೂಲಕ ಇವತ್ತಿನ ಈ ಪ್ರದರ್ಶನಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಅನಾವರಣವನ್ನು ಮಾಡಿ ಸಾರ್ವಜನಿಕರ ವೀಕ್ಷಣೆಗೆ ಅನುವನ್ನು ಮಾಡಿಕೊಡ್ತಾ ಇದ್ದಾರೆ. ನಾವು ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ಮೇಲೆ ಇದು ಮೊದಲ ಫಲಪುಷ್ಪ ಪ್ರದರ್ಶನ ಆಗಿದೆ. ಅವರಿಗೂ ಕೂಡ ಅವರಿಗೆ ಶುಭಕಾಮನೆಯನ್ನು ನೀಡ್ತಾ ಇದ್ದಾರೆ. 220ನೇ ಫಲಪುಷ್ಪ ಪ್ರದರ್ಶನ ಇದಾಗಿದೆ. ಮಾಧ್ಯಮದ ಮಿತ್ರರ ಜೊತೆಗೆ ಅವರ ಮಾತುಕತೆ ರಾಜ್ಯದ ಅಧಿಕೃತ ಹೇಗಿದೆ ಅದಷ್ಟರ ವೀಕ್ಷಣೆಯನ್ನು ಮಾಡಿ ತದನಂತರ ಮಾಧ್ಯಮಗಳ ಮಾತುಕತೆ ಬರ್ತಾ ಇದ್ದಾರೆ. ಇದೀಗ ಗಂಗರ ಸಾಮ್ರಾಜ್ಯದ ವಿಶೇಷವಾದಂತಹ 6 ಶತಮಾನದವರೆಗೆ ನಿರಂತರವಾಗಿ ಕಾರ್ಯಪ್ರವೃತ್ತವಾದಂತಹ ಗಂಗರಸರ ಸಾಮ್ರಾಜ್ಯ ಅದಾಗಿದೆ. ಕರ್ನಾಟಕದ ಇತಿಹಾಸದಲ್ಲಿ ಆಶ್ಚರ್ಯದಿಂದ ಮೊದಲ ರಾಜ ಮನೆತನಗಳಲ್ಲಿ ಅಗ್ರಪಂಕ್ತಿಯಲ್ಲಿ ಗಂಗರಸರು, ಗಂಗರ ಮನೆ, ಗಂಗರ ವಾಣಿಜ್ಯ, ಗಂಗರ ವಂಶ ನಾವು ನೆನಪಿಸಿಕೊಳ್ಳಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸುಮಾರು 7 ಶತಮಾನಗಳ ಕಾಲ 325ರಿಂದ 1000ರವರೆಗೂ ಅವರ ಕಾರ್ಯಪ್ರವೃತ್ತವಾದರು. ಕರ್ನಾಟಕದ ದಕ್ಷಿಣ ಮತ್ತು ಮಧ್ಯಭಾಗ, ತಮಿಳುನಾಡಿನ ಉತ್ತರದ ಕೆಲ ಭಾಗಗಳಲ್ಲಿ ಆಳ್ವಿಕೆಯನ್ನು ಮಾಡಿದಂತ ಹೆಗ್ಗಳಿಕೆ ಗಂಗರಾಜರು ಆಚಾರ್ಯರು. ಕದಂಬರ ಜೊತೆಯಲ್ಲಿಯೇ ಮೊದಲ ಕನ್ನಡ ರಾಜ್ಯೋದ್ಯಮಕ್ಕೆ ಕಾರಣೀಭೂತರಾದವರು ಗಂಗರಸರು.
ಹಾಗಾಗಿ ಅವರನ್ನು ಸ್ಮರಿಸುವಂತ ಗಂಗಡ ಕರ್ನಾಟಕ, ವಿಶೇಷವಾಗಿ ಕೃಷಿ ಪಂಗಡವಾದಂತಹ ಸ್ಥಳೀಯ ಗಂಗಡಿಗಾರರು ಇದಕ್ಕೆ ಸೇರಿದವರು ಎನ್ನುವಂತ ದಾಖಲೆಯೂ ಕೂಡ. ಹಾಗಾಗಿ ಒಕ್ಕಲುತನಕ್ಕೆ ಶ್ರೇಯೋಭಿವೃದ್ಧವನ್ನ ನೀಡಿದ್ದು ಅದು ರೈತರ ಪರವಾಗಿ. ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ವೀಕ್ಷಿಸ್ತಾ ಇದ್ದಾರೆ. ಅದು ಶ್ರೀ ಗಂಗಾ ಸಾಮ್ರಾಟ ಶ್ರೀ ಪುರುಷನನ್ನ ಹತ್ತಿರದಿಂದ ವೀಕ್ಷಣೆಯನ್ನ ಮಾಡ್ತಾ ವಿಶೇಷವಾಗಿ ಇಡೀ ಸಿಂಗಾರಗೊಂಡಿರುವಂತ ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಂಥದ್ದೊಂದು ಐತಿಹಾಸಿಕವಾಗಿ ದಾಖಲಾಗಿರುವಂತಹ ಫಲಪುಷ್ಪ ಪ್ರದರ್ಶನಕ್ಕೆ ಎಲ್ಲರಿಗೂ ಕೂಡ ಆಗಮನವನ್ನ ಮಾಡಿ ಅನ್ನುವಂಥದ್ದನ್ನ ಕೂಡ ಅವರು ವಿಶೇಷವಾಗಿ ನೀಡಿದ್ದಾರೆ. ಇಂತಹ ಸಂದರ್ಭ ಅದು ಐತಿಹಾಸಿಕವೂ ಕೂಡ ಹೌದು, ವಿಶೇಷವೂ ಕೂಡ ಹೌದು. ಮಾಧ್ಯಮದಗೋಸ್ಕರ ಇದೊಂದು ವಿಶೇಷವಾದ ವೀಕ್ಷಣೆಗೆ ಅನುವಾಗ್ತಾ ಇದೆ. ಮಾಡುತ್ತಿದ್ದಾರೆ. ಗಂಗರಸರ ಹೋರಾಟದ ವೈಖರಿ ಹೇಗಿತ್ತು ಅದನ್ನು ಕೂಡ ಅದರ ರೆಪ್ಲಿಕಾ ಅಲ್ಲಿ ಆನೆಗಳ ಮೇಲೆ ರಾಜರು ಮತ್ತೊಂದು ಕಡೆ ನಾವು ನಿರ್ಮಿಸಲಾಗಿದೆ. ಆ ಒಂದು ವ್ಯವಸ್ಥೆಗಳನ್ನ ಕೂಡ ವೀಕ್ಷಿಸ್ತಾರೆ. ಈಗಾಗಲೇ ಸಮಾರಂಭಕ್ಕೆ ಶ್ರೀಯುತ ಈ ಸಮಾರಂಭಕ್ಕೆ ಬಂದು ಶುಭಕಾಮನೆಗಳನ್ನು ತಿಳಿಸಿ ತಿಳಿಸಿದರು. ಹಾಗೆ ಮನೆ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು ಸಂಪೂರ್ಣವಾದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಐತಿಹಾಸಿಕವಾಗಿ ದಾಖಲಾಗಿರುವಂತಹ ಇತಿಹಾಸದ ಪುಟದಲ್ಲಿ ಮತ್ತೆ ನೆನಪಿಸಿಕೊಳ್ಳುವಂತಹ ಗಂಗರಸರ ಆ 7 ಶತಮಾನಗಳ ಅವಧಿಯ ಆಳ್ವಿಕೆಯನ್ನ ಮತ್ತೆ ಈ ಪುಷ್ಪಗಳ ಸಿಂಗಾರದ ಮೂಲಕ ನಾವು ವೀಕ್ಷಣೆ ಮಾಡಕ್ಕಾಗ್ತದೆ. ಮಿಸ್ಟ್ ಆನ್ ಮಾಡಬೇಕಂತ ಸರ್, ಯಾರಿದ್ರೆ ಇನ್ಚಾರ್ಜ್? ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಪ್ರತಿಯೊಂದು ಸೂಕ್ಷ್ಮವಾಗಿ ಅವರು ಗಮನಿಸ್ತಾ ಇದ್ದಾರೆ. ಹೇಗೆ ನಮ್ಮ ಗಂಗರಸರ 7 ಶತಮಾನಗಳ ಅವಧಿಯಲ್ಲಿದ್ದಂತ ಬಹುಮುಖ್ಯ ರಾಜರುಗಳ ಪುತ್ಥಳಿ ಇರ್ಬೋದು, ಹಾಗೆ ಅದೇ ರೀತಿಯಾಗಿ ಅವರ ವಿಚಾರಧಾರೆ ಇರ್ಬೋದು, ಹಣವನ್ನ ಈಗ ವೀಕ್ಷಿಸ್ತಾ ಇದ್ದರೆ ಮಹಾಮಂತ್ರಿಯಾಗಿದ್ದಂತಹ ಚಾಮುಂಡರಾಯ ಅವರ ಅವಧಿಯಲ್ಲಿ ನಿರ್ಮಾಣ ಮಾಡಿದಂತ ಸಂಪೂರ್ಣವಾದಂತಹ ಪರಿವೀಕ್ಷಣೆಯನ್ನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು ಸದ್ಯ ಒಂದು ಜನಹಿತ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಆಪ್ತ ರೀತಿಯಲ್ಲಿ ಗೌರವವನ್ನು ಸೂಚಿಸುತ್ತಾರೆ. ಹಾಗೆ ಸಮಾರಂಭದಲ್ಲಿ ಜೊತೆಗಿದ್ದಾರೆ ವಿಧಾನ ಪರಿಷತ್ನ ಸದಸ್ಯರಾದ ಶ್ರೀಯುತ ಟಿ.ಎನ್. ಶಂಕರ್ ಅವರನ್ನು ಕೂಡ ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ.